ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಮ್ಮ KPSC ಎಸ್ಎ ಅಟ್ 8. ನಾನು ನಿಮ್ಮ ದೀಪಕ್. ನಾವು ಇವತ್ತು ಡೇ ನಂಬರ್ 18ಗೆ ಮೂವ್ ಆಗ್ತಾ ಇದ್ದೀವಿ ವಿತ್ ಅ ನ್ಯೂ ಟಾಪಿಕ್ ದಟ್ ಈಸ್ ರಿಲೇಟೆಡ್ ಟು ಬೆಂಗಳೂರು ಅರ್ಬನೈಸೇಷನ್. ರಿಮೆಂಬರ್ ಫ್ರೆಂಡ್ಸ್, ಈ ಬೆಂಗಳೂರು ರಿಲೇಟೆಡ್ ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ. ಈ ಟಾಪಿಕ್ ನ ಬರೀ ಬೆಂಗಳೂರು ಸಮಸ್ಯೆ ಬಗ್ಗೆ ಮಾತ್ರ ಕೇಳ್ಬೋದು, ಅಥವಾ ಬೆಂಗಳೂರು ಅಷ್ಟೇ ಯಾಕೆ ಡೆವಲಪ್ ಆಗಿದೆ, ಬೇರೆ ಪ್ರದೇಶಗಳು ಯಾಕೆ ಡೆವಲಪ್ ಆಗಿಲ್ಲ, ಈ ತರನು ಅನಾಲಿಟಿಕಲ್ ವೇದಲ್ಲಿ ಕೇಳ್ಬೋದು, ಅಥವಾ ಈ ಫಿಲಾಸಫಿಕಲ್ ಆಂಗಲ್ ಅಲ್ಲಿ ಕೊಟ್ಬಿಟ್ಟು ಓಕೆ ಆ ತರ ಟಾಪಿಕ್ ಕೊಡ್ಬೋದು, ಲಿಂಕಿಂಗ್ ವಿತ್ ಬೆಂಗಳೂರು ಇಶ್ಯೂ. ಅಥವಾ ಏನ್ ಕೊಡ್ಬೋದು ಅಂದ್ರೆ, ಬೆಂಗಳೂರು ಜೊತೆಗೆ ಬೇರೆ ಡಿಸ್ಟ್ರಿಕ್ಟ್ ಗಳನ್ನ, ಬೇರೆ ರೀಜಿಯನ್ ಗಳನ್ನ ಯಾವ ತರ ಡೆವಲಪ್ ಮಾಡ್ಬೋದು ಅಂತ ಒಂದು ಅನಾಲಿಟಿಕಲ್ ಕ್ವಶನ್ ಕೂಡ ಕೊಡ್ಬೋದು. ಸೊ ಯು ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಅಂಡ್ ವಿತ್ ದಿಸ್ ಬೇಸಿಕ್ ಐಡಿಯಾ ವಾಟ್ ಐ ವಿಲ್ ಡೂ ಇಸ್, ಈ ಟಾಪಿಕ್ ಗೆ ಮೂವ್ ಆಗೋಕ್ಕಿಂತ ಮುಂಚೆ ಒಂದ್ ಸಮ್ ಬೇಸಿಕ್ ಐಡಿಯಾಸ್ ಐ ವಾಂಟ್ ಟು ಗಿವ್ ಯು. ನಂಬರ್ ಒನ್ ಈಸ್ ಸಿ ಅರ್ಬನೈಸೇಷನ್. ಆಮೇಲೆ ರೂರಲ್ ಎರಡು ಇಂಪಾರ್ಟೆಂಟ್. ಈಗ ನೆನ್ಪಿಡಿ, ನಗರಾಭಿವೃದ್ಧಿ ಅಂತ ಅಂದ್ರೆ ಬರೀ ನಗರವನ್ನ ಡೆವಲಪ್ ಮಾಡೋದಷ್ಟೇ ಅಲ್ಲ, ನಗರವನ್ನ ಏನ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು. ವಿ ಕಾಲ್ ದಿಸ್ ಆಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಮಾಡ್ಬೇಕು, ರೈಟ್? ಇದಲ್ಲೇ ನಾವು ಬರೀ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಅಷ್ಟೇ ಮಾಡೋದಲ್ಲ, ರೂರಲ್ ಗಳನ್ನು ಡೆವಲಪ್ ಮಾಡ್ಬೇಕು. ಇದನ್ನ ನಾವು ರೀಸೆಂಟ್ಲಿ ಒಂದು ಪಾಲಿಸಿ ನೋಡಿದ್ವಿ, ಪೂರಾ ಅಂತ ಒಂದು ಪಾಲಿಸಿ ಇದೆ. ಏನ್ ಹೇಳ್ತಾರೆ, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾಸ್. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಅರ್ಬನ್ ನಾನು ಕೂಡ ಏನ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು, ಇದ್ರ ಜೊತೆಗೆ ರೂರಲ್ ನು ಕೂಡ ಡೆವಲಪ್ ಮಾಡ್ಬೇಕು. ಇಲ್ಲಿರುವಂತಹ ಫೆಸಿಲಿಟೀಸು ರೂರಲ್ಗೂ ಕೊಡ್ಬೇಕು. ಅವಾಗ್ಲೇ ಏನ್ ಮಾಡ್ಬೋದು, ನಾವು ಸಮತೋಲನೆಯನ್ನ ನೋಡ್ಬೋದು, ಅಥವಾ ಈ ಮೈಗ್ರೇಷನ್ ಅನ್ನ ತಡಿಬಹುದು, ಅಥವಾ ಅವೇರ್ನೆಸ್ ಅನ್ನ ಲೋಕಲ್ ಲೆವೆಲ್ ಅಲ್ಲೂ ಕೊಡ್ಬೋದು, ಹೊಸ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡ್ಬೋದು ರೂರಲ್ ಏರಿಯಾದಲ್ಲಿ. ಸೊ ಇದು ನಮ್ಗೆ ಆಕ್ಚುಲಿ ಈ ತರ ಗೆ ಯೋಚನೆ ಮಾಡ್ಬೇಕು ಫ್ರೆಂಡ್ಸ್. ಅಂಡ್ ರಿಮೆಂಬರ್, ವೆನ್ ಇಟ್ ಕಮ್ಸ್ ಟು ಸ್ಪೆಸಿಫಿಕಲಿ ವಿತ್ ರೆಸ್ಪೆಕ್ಟ್ ಟು ಬೆಂಗಳೂರು ಅಂತ ಬಂದಾಗ ನಿಮ್ಗೆ ಈಗಾಗಲೇ ಗೊತ್ತಿದೆ ಏನಂದ್ರೆ, ಈ ಬೆಂಗಳೂರು ಹ್ಯಾಸ್ ಅ ಇನಿಷಿಯಲ್ ಅಡ್ವಾಂಟೇಜ್. ದಟ್ ಈಸ್ ಇನಿಷಿಯಲ್ ಸ್ಟಾರ್ಟ್ ಆಗಿದ್ದು ಒಂದು ಅಡ್ವಾಂಟೇಜ್ ಇತ್ತು. ಈಗ ನೀವು ಗಮನಿಸಿದ್ರೆ, ಈ ಮೈಸೂರು ಸಂಸ್ಥಾನ ಎಲ್ಲೆಲ್ಲಿತ್ತು, ಮೈಸೂರು ರೀಜನ್, ಬೆಂಗಳೂರು ರೀಜನ್, ರೈಟ್? ಈ ಕೆಂಪೇಗೌಡ ಕಾಲದಿಂದ ಹಿಡ್ಕೊಂಡು ಈ ಮೈಸೂರು ಸ್ಥಾನದಲ್ಲಿ ವೆದರ್ ಇಟ್ ಈಸ್ ದ ದಿವಾನ್ಸ್, ಇವರೆಲ್ಲರೂ ಏನ್ ಮಾಡಿದ್ರು, ಮೈಸೂರು ರೀಜನ್ ಅಲಾಂಗ್ ವಿತ್ ಸಮ್ ಪಾರ್ಟ್ಸ್ ಆಫ್ ಭದ್ರಾವತಿ, ದೀಸ್ ಏರಿಯಾಸ್ ದೇ ಹ್ಯಾವ್ ಡೆವಲಪ್ಡ್ ವೆಲ್. ಅಂದ್ರೆ ಈ ರೀಜನ್ಸ್ ಎಲ್ಲ ಏನಾಯ್ತು, ಒಳ್ಳೆ ಡೆವಲಪ್ಮೆಂಟ್ ಆಯ್ತು. ಅಂಡ್ ಇದ್ರ ಜೊತೆಗೆ ಗವರ್ನಮೆಂಟ್ ಪಾಲಿಸಿಯಿಂದ ಈ ರೀಜನ್ಸ್, ದಟ್ ಈಸ್ ಕೋಸ್ಟಲ್ ರೀಜನ್ಸ್ ಅಂತ ಹೇಳ್ತಾನೆ, ಇದು ಕೂಡ ಚೆನ್ನಾಗಿ ಡೆವಲಪ್ ಆಗಿದೆ. ಇದು ಡೆವಲಪ್ಡ್ ಏರಿಯಾಸ್. ಈಗ ನಾನು ಬರೀ ಬೆಂಗಳೂರು ಅಂತ ಬಂದ್ರೆ, ನಮ್ ಬೆಂಗಳೂರು ಏನಾಗಿದೆ, ಸ್ಟೇಟ್ ಕ್ಯಾಪಿಟಲ್. ದೆನ್ ಬೆಂಗಳೂರು ಈಸ್ ಹ್ಯಾವಿಂಗ್ ಸ್ಟೇಟಸ್ ಆಫ್ ಸಿಲಿಕಾನ್ ವ್ಯಾಲಿ, ಓಕೆ, ಸ್ಟಾರ್ಟ್ಅಪ್ ಹಬ್. ಇದ್ರ ಜೊತೆಗೆ ಒಳ್ಳೆ ರೀತಿಯ ಅಪಾರ್ಚುನಿಟಿ ಸಿಗ್ತಾ ಇದೆ. ಅಂಡ್ ಮೋಸ್ಟ್ ಆಫ್ ದ ಪೀಪಲ್, ವೆದರ್ ಇಟ್ ಈಸ್ ದ ಲಿಟರೇಟ್ ಪೀಪಲ್ ಆರ್ ಇಲ್ಲಿಟರೇಟ್ ಪೀಪಲ್, ದೇ ಆರ್ ಗೆಟಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಪಾರ್ಚುನಿಟೀಸ್. ಐ ಡಿ ನಾಟ್ ಸೇ ವಾಟ್ ಇಸ್ ದಿಸ್, ರೈಟ್? ಅದು ಎಲ್ಲಾ ರೀತಿಯ ಅಪಾರ್ಚುನಿಟಿ ಸಿಗ್ತಾ ಇದೆ. ಅಂಡ್ ರೀಸೆಂಟ್ಲಿ ಮೆನಿ ಯೂನಿಕಾರ್ನ್ ಕಂಪನೀಸ್ ಕೂಡ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದೀವಿ. ವೆದರ್ ಇಟ್ ಈಸ್ ಯೂಬರ್, ವೆದರ್ ಇಟ್ ಈಸ್ ಮೆನಿ ಸ್ವಿಗ್ಗಿ, ಝೊಮ್ಯಾಟೊ, ಇವನ್ ಓಲಾ, ದೀಸ್ ಆಲ್ ಆರ್ ಕ್ರಿಯೇಟಿಂಗ್ ನ್ಯೂ ಏಜ್ ಪ್ಲಾಟ್ಫಾರ್ಮ್ ವರ್ಕರ್ಸ್. ಸೊ ಇದರಿಂದ ಏನಾಗ್ತಾ ಇದೆ, ಬೆಂಗಳೂರು ಓಕೆ ಹಲವಾರು ರೀತಿಯ ಅಡ್ವಾಂಟೇಜ್ ಇದೆ, ಅದ್ರ ಜೊತೆಗೆ ಇನಿಷಿಯೇಟಿವ್ಸ್ ಇದೆ, ಒಂದು ಕಂಡೀಸಿವ್ ಎನ್ವಿರಾನ್ಮೆಂಟ್ ಇದೆ, ಅದಕ್ಕೆ ಡೆವಲಪ್ ಆಗ್ತಾ ಇದೆ. ನಮಗ್ ಬಂದಿರೋ ಸಮಸ್ಯೆ ಏನು, ಬರೀ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಈ ಡೆವಲಪ್ಮೆಂಟ್ ಏನಾಗ್ತಾ ಇಲ್ಲ, ಸುಸ್ಥಿರ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಅಂದ್ರೆ ಎರಡನೇ ಸಮಸ್ಯೆ ಏನು, ಪೊಲ್ಯೂಷನ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಓವರ್ ಕ್ರೌಡ್ ಆಗ್ತಾ ಇದೆ. ಸೊ ಈ ತರ ಸಮಸ್ಯೆ ನೋಡ್ತಾ ಇದೀವಿ. ಇದಲ್ಲದೆ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ತಗೊಂಡಿತ್ತು ಫ್ರೆಂಡ್ಸ್. ಏನು, ಈಗ ಬೆಂಗಳೂರು ಸಿಟಿ ಇಲ್ಲಿತ್ತು ಮೊದಲು, ನಾವೇನ್ ಮಾಡಿದ್ವಿ, ಮೆಟ್ರೋ ಕನೆಕ್ಷನ್ ನ ಮಾಡಿದೀವಿ. ಮೆಟ್ರೋ ಕನೆಕ್ಷನ್ ಮುಖಾಂತರ ಏನ್ ಮಾಡ್ತಾ ಇದೀವಿ, ನಮ್ಮ ಪಾಪ್ಯುಲೇಷನ್ ನ ಡಿಸ್ಪರ್ಸ್ ಮಾಡ್ತಾ ಇದೀವಿ ಬೇರೆ ಕಡೆ. ಈಗ ಇಲ್ಲಿ ಪೀಣ್ಯ ತಗೊಳ್ಳಿ, ಪೀಣ್ಯದಲ್ಲಿ ಏನ್ ಸೆಟಪ್ ಮಾಡಿದ್ವಿ, ಹೆವಿ ಇಂಡಸ್ಟ್ರೀಸ್, ಇಲೆಕ್ಟ್ರಾನಿಕ್ ಸಿಟಿ, ಹಾಗೂ ಇದು ವೈಟ್ ಫೀಲ್ಡ್ ಎಲ್ಲ ನೋಡಿದ್ರೆ, ಇಲ್ಲಿ ಏನ್ ಮಾಡಿದ್ವಿ, IT-BT ಹಬ್ಗಳನ್ನ ಏನ್ ಮಾಡಿದ್ವಿ ಬೇರೆ ಬೇರೆ ಕಡೆ, ಯಶವಂತಪುರ, ಓಕೆ, ನಿಯರ್ ಬೊಮ್ಮನಹಳ್ಳಿ, ರೈಟ್? ದೆನ್ ವಿ ಹ್ಯಾವ್ ಮಾನ್ಯತಾ ಟೆಕ್ ಪಾರ್ಕ್, ವೈಟ್ ಫೀಲ್ಡ್, ಈ ತರ ಏನ್ ಮಾಡಿದ್ವಿ, ಡಿಸ್ಪರ್ಸ್ ಮಾಡಿದ್ವಿ. ಇದೆಲ್ಲಾ ಮಾಡಿದ್ರು ಕೂಡ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಸಮಸ್ಯೆ ಏನು, ಬೇಸಿಕ್ ಕಮ್ಯುನಿಟಿ ಸಿಗ್ತಾ ಇಲ್ಲ, ಅರ್ಬನ್ ಫ್ಲಡ್ಸ್ ಆಗ್ತಾ ಇದೆ. ಇದಲ್ಲದೆ ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ದ ಪೀಪಲ್ ವಿ ಆರ್ ಸೀಯಿಂಗ್ ಇನ್ ಬೆಂಗಳೂರು. ಅಂಡ್ ಆಲ್ಸೋ ರೀಸೆಂಟ್ಲಿ ನೀವು ನೋಡಿರ್ಬೇಕು, ತಮಿಳುನಾಡುದವರು ಒಂದು ಹೊಸ ಸಿಟಿ ಏರ್ಪೋರ್ಟ್ ಗಳು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಇನ್ನೊಬ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ನೆರೆಹೊರೆ ರಾಜ್ಯದವರು ಬಂದು ವಾಸಿಸ್ತಿದ್ದಾರೆ, ಅವರೇ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ತಗೋತಾ ಇದ್ದಾರೆ. ಇದನ್ನೆಲ್ಲಾ ನಾವು ಗಮನಿಸಿದ್ರೆ ಬೆಂಗಳೂರಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ.
ದಟ್ ಮೀನ್ಸ್ ಈ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಗೆ ವಿಭಿನ್ನವಾದ ಟಾಪಿಕ್ಸ್ ಕೊಡೋ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ನಾ ಈ ಪರ್ಟಿಕ್ಯುಲರ್ ಟಾಪಿಕ್ ನ ಕೊಟ್ಟಿರೋದು. ಈ ಟಾಪಿಕ್ ಅನ್ನ ನೋಡೋಣ. ಏನ್ ಕೇಳಿದೆ ಟಾಪಿಕ್? ಸೊ ಬೆಂಗಳೂರು ಅರ್ಜೆಂಟ್ ಆಗಿ ಅಸೆಸ್ ಮಾಡ್ಬೇಕಂತೆ, ಅಂದ್ರೆ ಅರ್ಬನೈಸೇಷನ್ ಆಫ್ ಬೆಂಗಳೂರ್ನ ಅರ್ಜೆಂಟ್ ಅಸೆಸ್ ಮಾಡ್ಬೇಕಂತೆ. ದಟ್ ಮೀನ್ಸ್ ದಿಸ್ ಈಸ್ ಆನ್ ಅ ಕಾಶಿಯಸ್ ನೋಟ್. ಅಂದ್ರೆ ನಾವ್ ಏನಾದ್ರು ಅಸೆಸ್ಮೆಂಟ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಹಲವಾರು ರೀತಿಯ ನೆಗೆಟಿವ್ ಫಾಲೋಔಟ್ಸ್ ಆಗ್ತದೆ ಅಂತ ಇದು ಹೇಳ್ತಾ ಇದೆ. ಅಂದ್ರೆ ನಾವ್ ಇದನ್ನ ಬರೆಯೋಕಿನ ಮುಂಚೆ ಏನ್ ಹೇಳ್ಬೇಕು, ಈ ತರ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾವು ಅರ್ಜೆಂಟ್ ಅಸೆಸ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬೇಕು. ದೆನ್ ಇದಾದ್ಮೇಲೆ ಏನ್ ಕೇಳಿದೆ, ವಾಟ್ ಸ್ಟೆಪ್ಸ್ ಹ್ಯಾಸ್ ಟು ಬಿ ಟೇಕನ್ ಫಾರ್ ಇಕ್ವಿಟೇಬಲ್, ಸಮಾನ ಹಾಗೂ ಸುಸ್ಥಿರ ಬೆಳವಣಿಗೆಗೆ ಏನ್ ಮಾಡ್ಬೋದು ಅಂತ ಕೇಳಿದೆ. ದಟ್ ಮೀನ್ಸ್ ದೇರ್ ಆರ್ 2 ಮೇಜರ್ ಪಾರ್ಟ್ಸ್ ಫಾರ್ ದಿಸ್ ಎಸ್ಸೆ, ರೈಟ್? ಸೊ ಏನ್ ಮಾಡೋಣ ಅಂದ್ರೆ ಇದನ್ನ ನೋಡೋಣ ಯಾವ ತರ ಬರಿಬೇಕು ಅಂತ. ಸೊ ಫಸ್ಟ್ ಪಾರ್ಟ್, ಓಕೆ, ಇಂಟ್ರೊಡಕ್ಷನ್. ರಿಮೆಂಬರ್ ಫ್ರೆಂಡ್ಸ್, ಇನ್ ಇಂಟ್ರೊಡಕ್ಷನ್ ನೀವು ಹಿಂಗೆ ಬರೀರಿ ಅಂತ ಹೇಳ್ತಾ ಇಲ್ಲ, ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಇಲ್ಲಿ. ಏನಂದ್ರೆ ಈಗ ನೋಡಿ, ಇಲ್ಲಿ ನಾನು ಡೇಟಾ ಮುಖಾಂತರ ಸ್ಟಾರ್ಟ್ ಮಾಡಿದೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ 2022 ಬೆಂಗಳೂರು ಲಿವ್ಯಾಬಿಲಿಟಿ ಇಂಡೆಕ್ಸ್ ಏನಾಗ್ತಾ ಇದೆ, ಕ್ರಮೇಣವಾಗಿ ಡಿಕ್ಲೈನ್ ಆಗ್ತಾ ಇದೆ ಅಂತ. ಇದು 3ನೇ ಕನ್ಸಿಸ್ಟೆಂಟ್ ಇಯರ್ ನಮಗೆ ಈ ತರ ರಿಪೋರ್ಟ್ ಬಂದಿರೋದು. ಈಗ ಏನ್ ಹೇಳ್ತಾ ಇದೆ, ಬೆಂಗಳೂರು IT-BT ಹಬ್ ಆಗಿ ಹೊರ ಹೊಮ್ಮಿದರೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ. ನಂಬರ್ 1 ಈಸ್ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಅದು ಸಿಂಬಲ್ ಆಫ್ IT ಡ್ರಿವನ್ ಗ್ರೋತ್ ಆಗಿತ್ತು. ಆದ್ರೆ ಏನ್ ನಾವು ಫೇಸ್ ಮಾಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಅನ್ನ ನೋಡ್ತಾ ಇದೀವಿ. ಬೇಸಿಕ್ ಕಮ್ಯುನಿಟಿ ಸಿಗ್ತಾ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆಗಳು ಒಂದೊಂದು ಏರಿಯಾದಲ್ಲಿ, ಅಥವಾ ಅರ್ಬನ್ ಫ್ಲಡ್ಸ್ ಒಂದೊಂದು ಏರಿಯಾದಲ್ಲಿ, ಇನ್ನೊಂದು ಏರಿಯಾದಲ್ಲಿ ಕಲುಷಿತವಾದ ವಾತಾವರಣವನ್ನ ನೋಡ್ತಾ ಇದೀವಿ, ಇನ್ನೊಂದು ಏರಿಯಾದಲ್ಲಿ ಹೆವಿ ಟ್ರಾಫಿಕ್ ವೈಲೇಷನ್ಸ್ ಅಥವಾ ಡ್ಯಾಮೇಜಸ್ ನೋಡ್ತಾ ಇದೀವಿ, ಆಕ್ಸಿಡೆಂಟ್ಸ್ ನೋಡ್ತಾ ಇದೀವಿ, ರೈಟ್? ಈ ತರ ಆಗೋದ್ರಿಂದ ಏನಾಗ್ತಾ ಇದೆ, ಸಮಸ್ಯೆಗಳು ಆಗ್ತಾ ಇದೆ. ಅಂಡ್ ರಿಮೆಂಬರ್, ಅರ್ಬನ್ ಬೆಂಗಳೂರು ಈಸ್ ಆಕ್ಚುಲಿ ಕಾಲ್ಡ್ ಆಸ್ ದ ಸಿಟಿ ಆಫ್ ಇವನ್ ದ ವೆರಿ ಗುಡ್ ಪ್ಲಾಂಟ್ಸ್ ಎಲ್ಲ ಇದಾವೆ, ಆದ್ರೂ ಕೂಡ ಅದರ ಪ್ರಮಾಣ ಏನಾಗ್ತಾ ಇದೆ, ಕ್ರಮೇಣವಾಗಿ ನಶಿಸಿ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನ್ ಮಾಡಿ ಅಂದ್ರೆ, ಬರೀ ಪರಿಸರ ಕುಸಿತ ಅಷ್ಟೇ ಅಲ್ಲ, ಲಿವ್ಯಾಬಿಲಿಟಿನೂ ಕಡಿಮೆ ಆಗ್ತಾ ಇದೆ, ಅರ್ಬನೈಸೇಷನ್ ಇಂದ ಪೊಲ್ಯೂಷನ್ ಆಗ್ತಾ ಇದೆ, ಹೆಲ್ತ್ ಹೆಜಾರ್ಡ್ ಆಗ್ತಾ ಇದೆ. ಅಂದ್ರೆ ಯು ರೈಟ್ ಆಲ್ ನೆಗೆಟಿವ್ ಥಿಂಗ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು. ಇದನ್ನ ಆದ್ಮೇಲೆ ಯು ರೈಟ್, ಇದನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗೋದೇನೆಂದ್ರೆ, ನಮ್ಮ ಕ್ಯಾಪಿಟಲ್ ಸಿಟಿ ಟೆಕ್ನಾಲಜಿಕಲ್ ಹಬ್ ಆದ್ರೂ ಕೂಡ ನಾವು ಅರ್ಜೆಂಟ್ ಬೇಸಿಸ್ ಅಲ್ಲಿ ಇದನ್ನ ರಿವಿಸಿಟ್ ಮಾಡ್ಬೇಕು. ಈ ಅರ್ಬನ್ ಗ್ರೋತ್ ಅನ್ನ ನಾವು ರೆಗ್ಯುಲೇಟ್, ಕಂಟ್ರೋಲ್ ಮಾಡ್ಬೇಕು. ಇದು ಗವರ್ನಮೆಂಟ್ ಕರ್ತವ್ಯ ಹಾಗೂ ನಾಗರಿಕರಾಗಿ ನಮ್ದು ಕೂಡ ಕರ್ತವ್ಯ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ದಟ್ ಈಸ್ ಯುವರ್ ಇಂಟ್ರೊಡಕ್ಷನ್. ಇದಾದ್ಮೇಲೆ ಯು ಕ್ಯಾನ್ ರೈಟ್ ಇವನ್ ಥೀಸಿಸ್ ಆಲ್ಸೋ, ಥೀಸಿಸ್ ಸ್ಟೇಟ್ಮೆಂಟ್. ಓಕೆ, ಅಂಡ್ ವಿಲ್ ಗೋ ಆನ್ ಟು ದ ಬಾಡಿ ಅಂತ ಬಂದಾಗ, ರಿಮೆಂಬರ್ ಫ್ರೆಂಡ್ಸ್, ದ ಫಸ್ಟ್ 2 ಪ್ಯಾರಾಗ್ರಾಫ್ ವಾಟ್ ಐ ವಿಲ್ ಡೂ, ಫಸ್ಟ್ ಐ ವಿಲ್ ಟೆಲ್ ಅರ್ಬನೈಸೇಷನ್ ಅಂದ್ರೆ ಏನು, ಹೆಂಗ್ ಸ್ಟಾರ್ಟ್ ಆಗ್ತದೆ, ಅರ್ಬನೈಸೇಷನ್ ಏನಕ್ಕೆ ನಾವು ಪ್ರಮೋಟ್ ಮಾಡ್ಬೇಕು, ಅದರಿಂದ ಏನು ಒಳ್ಳೆ ಹೆಲ್ಪ್ ಆಗ್ತದೆ ಅಂತ ಒಂದು ಬ್ರೀಫ್ ಆಗಿ ಬರಿಬಹುದು. ನೋಡಿ, ಅರ್ಬನೈಸೇಷನ್ ಮಾಡೋದ್ರಿಂದ ಏನಾಯ್ತು, ಎಲ್ಲಾ ಬೇಸಿಕ್ ಕಮ್ಯುನಿಟೀಸು, ಎಸ್ಪೆಷಲಿ ರಿಲೇಟೆಡ್ ಟು ಗವರ್ನೆನ್ಸ್, ಎಸ್ಪೆಷಲಿ ರಿಲೇಟೆಡ್ ಟು ದ ಹಾಸ್ಪಿಟಲ್ಸ್, ಓಕೆ, ಎಜುಕೇಶನ್, ಇದನ್ನೆಲ್ಲ ಚೆನ್ನಾಗಿ ಕೊಡ್ಬೋದಾ, ಕ್ವಾಲಿಟಿ ಆಗಿ ಕೊಡ್ಬೋದಾ ಅಟ್ ದ ಪರ್ಟಿಕ್ಯುಲರ್ ಲೊಕೇಶನ್. ದಿಸ್ ಅರ್ಬನ್ ಕ್ಯಾನ್ ಬಿ ಅಟ್ ತಹಸೀಲ್ ಲೆವೆಲ್ ಆರ್ ಡಿಸ್ಟ್ರಿಕ್ಟ್ ಲೆವೆಲ್. ಈ ತರ ನೀವು ಬರೆದು ಸ್ಟಾರ್ಟ್ ಮಾಡಿ. ಇದನ್ನ ಈ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಬೆಂಗಳೂರು, ಓಕೆ, ಮೈಸೂರು ಕಾಲದಲ್ಲೂ ಕೂಡ ಒಂದಷ್ಟು ಪ್ರಾಮುಖ್ಯತೆಯನ್ನು ಕೊಡದಿತ್ತು, ಅದು ನ್ಯಾಷನಲ್ ಕ್ಯಾಪಿಟಲ್ ಆಗಿ ಕೂಡ ನಾವು ಮಾಡಿದ್ವಿ. ಇದರಿಂದ ಅರ್ಬನ್ ಗ್ರೋತ್ ಈ ತರ ಚೆನ್ನಾಗ್ ಆಗಿದೆ. ಅಂದ್ರೆ ಎಲ್ಲ ಗುಡ್ ಥಿಂಗ್ಸ್ ಬರೀರಿ, ಏನೇನ್ ಮಾಡಿದ್ವಿ ಇಲ್ಲಿವರೆಗೂ ಅಂತ. ಇದಾದ್ಮೇಲೆ ಯು ವಿಲ್ ಗೋ ಟು ದ ನೆಕ್ಸ್ಟ್ ಐಡಿಯಾ, ದಟ್ ಈಸ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅರ್ಬನ್ ಏರಿಯಾದಲ್ಲಿ ಯಾವುದು ಬೆಂಗಳೂರು ಅರ್ಬನೈಸೇಷನ್ ಏನಾಗ್ತಾ ಇದೆಯಲ್ಲ, ಏನೇನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಫಸ್ಟ್ ಏನಂದ್ರೆ, ಅರ್ಬನ್ ಕ್ರೈಸಿಸ್ ಏನಕ್ಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ. ಒಂದ್ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯ ಅಂತ ಹೇಳ್ತೀವಿ. ಮೂಲ ಸೌಕರ್ಯಗಳು ಏನಾಗ್ತಾ ಇದೆ, ಒತ್ತಡದಲ್ಲಿ ಸಿಲುಕ್ತಾ ಇದೆ. ಏನಂದ್ರೆ ಬೆಸ್ಟ್ ಎಕ್ಸಾಂಪಲ್, ಈಗ ನಾವು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಆದ್ರೆ ಅವೈಜ್ಞಾನಿಕ ರಸ್ತೆಯನ್ನ ಮಾಡ್ತಾ ಇದೀವಿ. ಒಮ್ಮೊಮ್ಮೆ ಒಂದು ಪ್ರೋಟೋಕಾಲ್ ನ ಫಾಲೋ ಮಾಡ್ತಾ ಇಲ್ಲ. ರೀಸೆಂಟ್ಲಿ ಒಂದಷ್ಟು ರಿಪೋರ್ಟ್ಸ್ ಬರ್ತಾ ಇದೆ, ಈ ಫ್ಲೈಓವರ್ ಗಳು ಏನಾಗ್ತಾ ಇದೆ, ಕುಸಿತಾ ಇದೆ, ಅಥವಾ ಅದರ ಯೂಸ್ ಮಾಡಿದಂತಹ ಏನಂತಾರೆ ಇನ್ಪುಟ್ಸ್, ರಾ ಮಟೀರಿಯಲ್ಸ್ ಕ್ವಾಲಿಟಿ ಆಗಿಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನ ಫಾಲೋ ಮಾಡಿಲ್ಲ. ಇದು ಏನ್ ತೋರಿಸ್ತಾ ಇದೆ, ಒಂದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಇನ್ನೊಂದು ಕರಪ್ಷನ್ಸ್ ಕೂಡ ಇರ್ತಾ ಇದೆ. ಸೊ ಈ ತರ ನೀವು ಬರೀಬಹುದು. ಆಮೇಲೆ ಯು ಕ್ಯಾನ್ ಯೂಸ್ ಸಮ್ ಡೇಟಾ ಲೈಕ್ ದಿಸ್. ಓಕೆ, ನಮ್ಮ ಸಿಟಿದಲ್ಲಿ ಬೆಂಗಳೂರಿನಲ್ಲಿ ಒಂದು ಗವರ್ಮೆಂಟ್ ರಿಪೋರ್ಟ್ ಹೇಳ್ತಾ ಇದೆ, ಎಷ್ಟು ಟ್ರಾಫಿಕ್ ಇದೆಯಲ್ಲ, ಆ ಟ್ರಾಫಿಕ್ ನಲ್ಲಿ ಓನ್ಲಿ 6% ಆಫ್ ದ ಪೀಪಲ್ ಆರ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್. ಇದು ಏನ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಸಾರ್ವಜನಿಕ ನಾಗರಿಕ ವ್ಯವಸ್ಥೆ ಇದೆಯಲ್ಲ, ಅದನ್ನ ಇನ್ನ ಚೆನ್ನಾಗಿ ಮಾಡಬೇಕು ಅಂತ ತೋರಿಸ್ತಾ ಇದೆ.
ಅದಾದ್ಮೇಲೆ ಇಕೋಲಾಜಿಕಲ್ ಡ್ಯಾಮೇಜ್, ಪರಿಸರವನ್ನು ಕೂಡ ನಾವು ಹಾನಿ ಮಾಡ್ತಾ ಇದೀವಿ. ವೆದರ್ ಇಟ್ ಈಸ್ ಎನ್ಕ್ರೋಚ್ಮೆಂಟ್, ಮಳೆ ನೀರಿನ ಚರಂಡಿಗಳ ಅತಿಕ್ರಮಣ, ಮಳೆ ಜಾಸ್ತಿ ಆದಾಗ ಇದರಿಂದ ಏನಾಗುತ್ತೆ, ಇಕಾಲಜಿಕಲ್ ಆಸ್ ವೆಲ್ ಆಸ್ ಹೆಲ್ತ್ ಹೆಜಾರ್ಡ್ಗಳು ಕೂಡ ಆಗ್ತವೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಬೆಳ್ಳಂದೂರು ಲೇಕು. ಓಕೆ, ರೀಸೆಂಟ್ಲಿ ಏನ್ ಫೇಸ್ ಮಾಡ್ತಾ ಇದೆ ಅಂದ್ರೆ, ಈ ಸರೋವರ ವಿಷಭರಿತವಾದ ಕಲುಷಿತವಾದ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ನೋಡಿದೆ ಅಂತೆ. ಸೊ ಇದು ಹಲವಾರು ರಿಪೋರ್ಟ್ಸ್ ನಲ್ಲಿ ಬಂದಿತ್ತು. ಇದು ಕ್ಲಿಯರ್ ಆಗಿ ಏನ್ ತೋರಿಸ್ತಾ ಇದೆ, ನಾವು ಬೆಂಗಳೂರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ದೆನ್ ವಾಟರ್ ಕ್ರೈಸಿಸ್, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕ ಗವರ್ಮೆಂಟ್ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೆ. ಏನ್ ರೀಸನ್, ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಎಸ್ಪೆಷಲಿ ಇನ್ ದ ಈಸ್ಟರ್ನ್ ಸೈಡ್ ಆಫ್ ಬೆಂಗಳೂರು ಆ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಒಂದೆರಡು ಐಡಿಯಾಸ್ ಅನ್ನ ಹಾಕಿ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಏನ್ ನೋಡ್ತಾ ಇದೀವಿ, ಇನ್ಇಕ್ವಾಲಿಟಿಗಳನ್ನ ನೋಡ್ತಾ ಇದೀವಿ. ನಗರದಲ್ಲೇ ಇನ್ಇಕ್ವಾಲಿಟಿ ಇದೆ, ಅಸಮತೋಲನೆಯನ್ನ ನೋಡ್ತಾ ಇದೀವಿ. ಯಾವ ತರ ಅಂದ್ರೆ ದೇರ್ ಆರ್ ಮೋರ್ ದನ್ 10 lakh plus people living in slum areas. ಇದು ನಾನ್ ಹೇಳಿದ್ದಲ್ಲ, ಗವರ್ನಮೆಂಟ್ ಹೇಳಿದ ರಿಪೋರ್ಟ್. ಅದಾದ್ಮೇಲೆ ಇನ್ಫಾರ್ಮಲ್ ವರ್ಕರ್ಸ್ ಜಾಸ್ತಿ ಇದಾರಂತೆ. ಅನೌಪಚಾರಿಕ ಕಾರ್ಮಿಕರು ಏನ, ಎಸ್ಪೆಷಲಿ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಝೊಮ್ಯಾಟೊ, ಸ್ವಿಗ್ಗಿ, ಈ ತರ ಏನೋ ಇನ್ಫಾರ್ಮಲ್ ವರ್ಕರ್ಸ್ ಜಾಸ್ತಿ ಆಗ್ತಾ ಇದಾರೆ. ಇನ್ಫಾರ್ಮಲ್ ವರ್ಕರ್ಸ್ ಜಾಸ್ತಿ ಆದ್ರೆ ಏನಾಗುತ್ತೆ, ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ. ಅಲ್ಲಿಂದ ಏನಾಗ್ತದೆ, ಹಲವಾರು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತವೆ. ನಾಟ್ ಜಸ್ಟ್ ಅರ್ಬನ್ ರಿಲೇಟೆಡ್ ಪ್ರಾಬ್ಲಮ್, ಬಟ್ ಆಲ್ಸೋ ಸೆಕ್ಯೂರಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್, ಸೆಕ್ಯೂರಿಟಿ. ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ದೆನ್ ವಿ ಹ್ಯಾವ್ ಸ್ಕ್ಯೂಡ್ ಡೆವಲಪ್ಮೆಂಟ್. ಇದು ಡೆವಲಪ್ಮೆಂಟ್ ನಾವು ಒಂದೊಂದು ಏರಿಯಾದಲ್ಲಿ ಮಾತ್ರ ನೋಡ್ತಾ ಇದೀವಿ, ಎಸ್ಪೆಷಲಿ ಇಲೆಕ್ಟ್ರಾನಿಕ್ ಸಿಟಿ, ಎಸ್ಪೆಷಲಿ ವೈಟ್ ಫೀಲ್ಡ್. ಬಟ್ ಆ ಏರಿಯಾ ಬಿಟ್ಟು ಹೊರಗಡೆ ಇನ್ನ ಚೆನ್ನಾಗಿ ಡೆವಲಪ್ ಆಗಬೇಕು. ದಟ್ ಮೀನ್ಸ್ ವಿದಿನ್ ಬೆಂಗಳೂರು ಆಲ್ಸೋ ವಿ ಸಿ ರೀಜನಲ್ ಇಂಬ್ಯಾಲೆನ್ಸ್ ವಿದಿನ್ ಬೆಂಗಳೂರು, ಆ ತರ ಬರೀಬಹುದು. ದೆನ್ ನಿಯಮಿತ ಅರ್ಬನ್ ಗ್ರೋತ್ ಆಗ್ತಾ ಇದೆ. ಯು ಟೇಕ್ ಎಕ್ಸಾಂಪಲ್ BBMP ಕನ್ಸಿಡರ್ ಮಾಡಿದ್ರೆ, BBMPದು ಕವರೇಜ್ ಇರೋದು ಎಲ್ಲಿವರೆಗೂ, ಓನ್ಲಿ ಟಿಲ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಬೆಂಗಳೂರು. ಬಟ್ ಬೆಂಗಳೂರು ಅದರದ್ದು ಇನ್ಫ್ಲೂಯೆನ್ಸ್ ಬೇರೆ ಡಿಸ್ಟಿಕ್, ಬೇರೆ ತಾಲೂಕುಗೂ ಇದೆ ತಾನೆ, ಅಕ್ಕಪಕ್ಕ ಎಲ್ಲ ತಾಲೂಕು. ಸೊ ಫಾರ್ ಎಕ್ಸಾಂಪಲ್ ರಾಮನಗರ ಬೆಂಗಳೂರು ಮಧ್ಯಕ್ಕೆ ಏನಿದೆ, ನಮ್ಮ ಬಿಡದಿ ಇದೆ. ಬಿಡದಿದಲ್ಲಿ ಕೂಡ ಇನ್ಫ್ಲೂಯೆನ್ಸ್ ಇದೆ, ಯಾವ್ದ್ರದ್ದು, BBMPದು. ಸೊ BBMPದು ಜ್ಯೂರಿಸ್ಡಿಕ್ಷನ್ ಇಲ್ಲ, ಬಟ್ ಬೆಂಗಳೂರು ಇನ್ಫ್ಲೂಯೆನ್ಸ್ ಇದೆ. ಸೊ ದಿಸ್ ಕ್ಲಿಯರ್ಲಿ ಶೋಸ್ ವಿ ಶುಡ್ ಡೂ ಸಮಥಿಂಗ್ ಎಕ್ಸ್ಟ್ರಾ ಬಿಯಾಂಡ್ ದ ಜ್ಯೂರಿಸ್ಡಿಕ್ಷನ್ಸ್. ಯು ಟೇಕ್ ಎಕ್ಸಾಂಪಲ್ ಡೆಲ್ಲಿದಲ್ಲಿ ಮೊದಲು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಮಾಡಿದ್ರು, ಈಗ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ, ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂದ್ರೂ ಕೂಡ ಒಂದು ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕಾಗುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಅರ್ಬನ್ ಮಿಷನ್ ಅಂತ ಒಂದಿದೆ. ರೂರಲ್ ಮತ್ತು ಅರ್ಬನ್ ಎರಡನ್ನು ಸೇರ್ಬಿಟ್ಟು ಒಟ್ಟಾರೆ ಏನ್ ಮಾಡ್ಬೇಕು, ಡೆವಲಪ್ಮೆಂಟ್ ಮಾಡ್ಬೇಕು, ಅರ್ಬನ್ ಮಿಷನ್. ಸೊ ಆ ತರ ಐಡಿಯಾಸ್ ಗಳನ್ನು ಕೂಡ ನಾವಿಲ್ಲಿ ಹಾಕ್ಬೇಕು. ಓಕೆನಾ. ದೆನ್ ಈಗ ನೆಕ್ಸ್ಟ್ ಕ್ವಶನ್ ಬರೋದೇನು, ಅರ್ಜೆಂಟ್ ಆಗಿ ಯಾಕೆ ನಾವು ಫೋಕಸ್ ಮಾಡ್ಬೇಕು ಬೆಂಗಳೂರು ಡೆವಲಪ್ಮೆಂಟ್. ರಿಮೆಂಬರ್ ಫ್ರೆಂಡ್ಸ್, ನಮ್ಮ ಬೆಂಗಳೂರನ್ನ ಗಮನಿಸಿದ್ರೆ, ನಮ್ಮ ಸಿಟಿದು GDP ಏನಾಗ್ತಾ ಇದೆ, ಅದರ ಎಷ್ಟು ಪೊಟೆನ್ಶಿಯಲ್ ಇತ್ತಲ್ಲ, ಅದರ ಪೊಟೆನ್ಶಿಯಲ್ ತಕ್ಕನಂಗೆ ಏನ್ ಮಾಡ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ GDP ಗ್ರೋತ್ ಏನಾಗ್ತಾ ಇದೆ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಒನ್ ಆಫ್ ದ ರೀಸನ್ ಏನು, ಕ್ಲೈಮೇಟ್ ರಿಸ್ಕ್ ಆಗ್ತಾ ಇದೆ. ಓಕೆ, ಹವಾಮಾನದ ಮೇಲೆ ಏನೋ ಹವಾಮಾನ ಬದಲಾವಣೆ ಆಗ್ತಾ ಇದೆಯಲ್ಲ, ಇದರ ಪರಿಣಾಮ ನಮ್ಮ ಬೆಂಗಳೂರಿಗೂ ಕೂಡ ಆಗಿದೆ. ಸೊ ಇದು ದೀರ್ಘಾವಧಿಯಲ್ಲಿ ಹಾಗೂ ಅಲ್ಪಾವಧಿಯಲ್ಲಿ ಎರಡೂ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತದೆ. ಇದಾದ್ಮೇಲೆ ಹೆಲ್ತ್ ಹೆಜಾರ್ಡ್ಸ್. ಐ ಹೋಪ್ ಯು ಆರ್ ಅವೇರ್, ಒಂದು ಪೊಲ್ಯೂಷನ್ ಏನಾರು ಆಯ್ತು ಅಂದ್ರೆ, ಟ್ರಾಫಿಕ್ ಸ್ಟ್ರೆಸ್ ಆಯ್ತು ಅಂದ್ರೆ, ಮೆಂಟಲ್ ಇಲ್ನೆಸ್, ಮೆಂಟಲ್ ಹೆಜಾರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಇದೇ ರೀತಿ ಪೊಲ್ಯೂಷನ್ ಆಯ್ತು ಅಂದ್ರೆ ಏರ್, ವಾಟರ್ ಅಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ನಾವು, ಇದ್ರ ಜೊತೆಗೆ ವೇಸ್ಟ್ ಹೆಜಾರ್ಡ್ಸ್ ಗಳು ಕೂಡ ಬರ್ತಾ ಇದೆ. ಈಗ ವೇಸ್ಟ್ ಡಿಸ್ಪೋಸಲ್ ಸರಿ ಆಗ್ತಾ ಇಲ್ಲ. ಈಗಾಗಲೇ ನೀವು ಗಮನಿಸಿರ್ಬೋದು, ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ನನ್ ಮನೆ ಮುಂದೆ ಬೇಡಪ್ಪ ತ್ಯಾಜ್ಯ ವಸ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಎಲ್ಲರೂ ಮಲ್ಕೊಂಡ್ ನಂತರ ಹೋಗ್ಬಿಟ್ಟು ಎಲ್ಲೋ ಡಂಪ್ ಮಾಡ್ತಾರೆ, ರೈಟ್. ಇದು ಏನೋ ಕಲ್ತವ್ರು ಕೂಡ ಮಾಡ್ತಾ ಇದ್ದಾರೆ. ಸೊ ಇದನ್ನ ಗಮನಿಸಿದ್ರೆ ಏನಾಗ್ತಾ ಇದೆ, ಈ ವೇಸ್ಟ್ ಅನ್ನೋದು, ಪೊಲ್ಯೂಷನ್ ಅನ್ನೋದು ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಅಂಡ್ ನಮ್ಮ ಬೆಂಗಳೂರು ನೀವು ನೋಡಿದ್ರೆ, ನಾವು ವೇಸ್ಟ್ ಡಿಸ್ಪೋಸಲ್ ರಿಲೇಟೆಡ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಈಗಾಗಲೇ ಸ್ವಚ್ಛ ಭಾರತ್ ಮಿಷನ್ ದಲ್ಲಿ ಹಲವಾರು ಕ್ರಮಗಳನ್ನ ಕೈಗೊಂಡಿದೀವಿ. ಅದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಗೊಂಡ್ಬರೋದು ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಂಬರ್ 1 ಪ್ರಶ್ನೆ ಏನು, ನೀವು ಏನದು ಕಸವನ್ನ ಸಪರೇಟ್ ಮಾಡಿ ಕೊಡ್ಬೇಕಿತ್ತು. ಒಂದು ಬಯೋಡಿಗ್ರೇಡೇಬಲ್, ನಾನ್ ಬಯೋಡಿಗ್ರೇಡೇಬಲ್, ಅದನ್ನ ಕೊಡ್ತಾ ಇಲ್ಲ. ಅಂಡ್ ಇನ್ನೊಂದೇನು, ಕೆಪಾಸಿಟಿ ಕೂಡ ನಮ್ಮ ಹತ್ರ ವೇಸ್ಟ್ ಇದ್ದದನ್ನ ಎನರ್ಜಿ ಮಾಡೋದು ಕೆಪಾಸಿಟಿನೂ 100% ಇಲ್ಲ. ಸೊ ದಟ್ ಮೀನ್ಸ್ ಜನರಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಮ ಗವರ್ಮೆಂಟ್ ಹತ್ರನೂ ಏನಿಲ್ಲ, ಪೊಟೆನ್ಶಿಯಲ್ ಇಲ್ಲ ಅದನ್ನ ಕಂಪ್ಲೀಟ್ ಕನ್ವರ್ಷನ್ ಮಾಡ್ಲಿಕ್ಕೆ. ವೇಸ್ಟ್ ಇದ್ದದನ್ನ
ನಿವಾರಣೆ ಮಾಡ್ಲಿಕ್ಕೆ, ದಟ್ ಈಸ್ ವೇಸ್ಟ್ ಇಂದ ಎನರ್ಜಿ ಮಾಡ್ಲಿಕ್ಕೆ ಅಲ್ಲೂ ಕೂಡ ಸಮಸ್ಯೆ ಇದೆ. ಇದಾದ್ಮೇಲೆ ಪಬ್ಲಿಕ್ ಟ್ರಸ್ಟ್ ಅಂತ ಹೇಳ್ತೀವಿ, ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ, ಎಸ್ಪೆಷಲಿ ಯಾರ ಮೇಲೆ, ಮುನ್ಸಿಪಾಲಿಟಿ ಮೇಲೆ, ವೆದರ್ ಇಟ್ ಈಸ್ ಕರಪ್ಷನ್ ರಿಲೇಟೆಡ್ ಇಶ್ಯೂಸ್ ಆರ್ ಒಂದಷ್ಟು ಇಲೆಕ್ಷನ್ ಬಂದಾಗ್ಲೇ ಕೆಲಸ ಆಗ್ತವೆ. 5 ವರ್ಷದಲ್ಲಿ 3 ವರ್ಷ ಕೆಲಸ ಆಗಿರಲ್ಲ, ಲಾಸ್ಟ್ 2 ಇಯರ್ಸ್ ಮಾತ್ರ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನೋಡ್ತೀವಿ. ಇದರಿಂದ ಏನಾಗ್ತಾ ಇದೆ, ಪಬ್ಲಿಕ್ ಗೆ ಟ್ರಸ್ಟ್ ಕಡಿಮೆ ಆಗ್ತಾ ಇದೆ ಬೆಂಗಳೂರು ಸಿಟಿ ಅಂಡ್ ಬೆಂಗಳೂರು ಡೆವಲಪ್ಮೆಂಟ್. ಇದಾದ್ಮೇಲೆ ಕ್ರಿಟಿಕಲ್ ಏರಿಯಾಸ್ ಫಾರ್ ಎಸ್, ರಿಮೆಂಬರ್ ಫ್ರೆಂಡ್ಸ್, ಇದನ್ನ ಎಸ್ಎದಲ್ಲಿ ಹಾಕ್ಲೇಬೇಕು. ನಂಬರ್ 1 ಏನಂದ್ರೆ ಈ ಸಿಟಿಸನ್ ಮೂವ್ಮೆಂಟ್ಸ್ ಗಳು ಆಗ್ತಾ ಇದೆ, ಸಿಟಿಸನ್ ಮೂವ್ಮೆಂಟ್ಸ್. ಓಕೆ, ವೆದರ್ ಇಟ್ ಈಸ್ ವೈಟ್ ಫೀಲ್ಡ್ ರೈಸಿಂಗ್ ಅಂತ ಒಂದು ರೀಸೆಂಟ್ ಇಶ್ಯೂ ಆಗಿದೆ. ಓಕೆ, ಅಲ್ಲಿ ಏನ್ ಮಾಡ್ತಾ ಇದಾರೆ, ಇವನ್ ಸೇವ್ ಬೆಳ್ಳಂದೂರು ಅಂತ NGO ಗಳು ಏನ್ ಮಾಡ್ತಾ ಇದಾವೆ, ಓಕೆ, ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಾ ಇದೆ. ದೇ ಆರ್ ಫೋಕಸಿಂಗ್ ಆನ್ ಡೆವಲಪ್ಮೆಂಟ್ ಆಫ್ ಬೆಂಗಳೂರು. ದೇ ಆರ್ ಕಮಿಂಗ್ ಅಪ್ ವಿತ್ ಇನೋವೇಟಿವ್ ಐಡಿಯಾಸ್. ದೇ ಆರ್ ಫೋರ್ಸಿಂಗ್ ಗವರ್ನಮೆಂಟ್ ಹಿಯರ್. ಇದರಿಂದ ಏನಾಗ್ತಾ ಇದೆ, ಸಿಟಿಸನ್ ಮೂವ್ಮೆಂಟ್ ಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ನಾಗರಿಕರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ಆದ್ರೆ ಏನಾಗುತ್ತೆ, ಈ ಅರ್ಬನೈಸೇಷನ್ಗೆ ಒಂದು ಹೊಸ ತಿರುವನ್ನು ಪಡ್ಕೋಬಹುದಾ? ಇದರಿಂದನೂ ಕೂಡ ನಾವು ಅರ್ಜೆಂಟ್ ಬೇಸಿಸ್ ನಲ್ಲಿ ಅರ್ಬನೈಸೇಷನ್ ನ ರೆಗ್ಯುಲೇಟ್ ಮಾಡ್ಬೇಕು. ಸೊ ಈ ತರ ಟಾಪಿಕ್ ಲಿಂಕ್ ಮಾಡ್ರಿ. ಸೊ ಇದಾದ್ಮೇಲೆ ಇಲ್ಲಿ ಈಗಾಗಲೇ ಐಡಿಯಾಸ್ ಕೊಟ್ಟಿದ್ದೀನಿ. ಒಂದ್ ಏನಂದ್ರೆ ಕ್ರಿಟಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ರಿಫಾರ್ಮ್ಸ್ ಗಳು ಏನ್ ಮಾಡ್ತಾ ಇದೀವಲ್ಲ, ಆ ರಿಫಾರ್ಮ್ಸ್ ಗಳಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಬೆಂಗಳೂರು. ಅದನ್ನ ಕಡಿಮೆ ಮಾಡ್ಬೇಕು. ಇಲ್ಲ ಅಂದ್ರೆ ಬೆಂಗಳೂರನ್ನ ನಾವು ಹೋಲಿಸ್ಟಿಕ್ ಆಗಿ ಡೆವಲಪ್ ಮಾಡಕ್ ಆಗಲ್ಲ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, some people are only developing a particular region only at the cost of others. You take instance of metro lines. Metro line are only extended to those areas where the IT BT hubs are there, not to other areas. So ಇದರಿಂದ ಏನಾಗ್ತಾ ಇದೆ, ಕ್ರಮೇಣವಾಗಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಬರೀಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಇಲ್ಲಿವರೆಗೂ ಮಾಡಿದ್ದು ಫೈನು, ಇನ್ ಮುಂದಾದ್ರೂ ಸಮಸ್ಯೆಗಳ ಪರಿಹಾರ ಮಾಡ್ಬೇಕಾ? ಅದ್ರಲ್ಲಿ ಒಂದೇದೇನೆಂದ್ರೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್, ವಿಕೇಂದ್ರೀಕೃತ ಆಡಳಿತ ಮಾಡ್ಬೇಕು. ಬರೀ ಇದು ಪೇಪರ್ ನಲ್ಲಿ ಅಷ್ಟೇ ಎಲ್ಲ ಇರೋದು, ಇದನ್ನು ನಿಜವಾಗ್ಲೂ ಏನ್ ಮಾಡ್ಬೇಕು, ವಾರ್ಡ್ ಸಭಾ ಅಂತ ಮಾಡಿದೀವಿ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ರಮೇಶ್ ಕುಮಾರ್ ಕಮಿಟಿ ಅಂತ ಸ್ಥಾಪನೆ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್ ಡೆವಲಪ್ಮೆಂಟ್. ಅಲ್ಲಿ ಏನ್ ಮಾಡಿದ್ವಿ, ಒಂದಷ್ಟು ಅಮೆಂಡ್ಮೆಂಟ್ಸ್ ಮಾಡಿದ್ವಿ. 3 ಟೈರ್ ಪಂಚಾಯತ್ ಇತ್ತು ಮೊದಲು. ಒಂದೇದು ಯಾವ್ದು, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಈಗ ರೀಸೆಂಟ್ಲಿ ಒಂದು ಹೊಸದು ಆಡ್ ಮಾಡಿದೀವಿ, 4 ಟೈರ್, ದಟ್ ಇಸ್ ವಾರ್ಡ್ ಸಭಾ ಅಂತ, ವಾರ್ಡ್ ಕಮಿಟೀಸ್. ನಾವ್ ಏನ್ ಮಾಡ್ಬೇಕು, ವಾರ್ಡ್ ಕಮಿಟೀಸ್ ಅನ್ನ ಕೂಡ ಏನ್ ಮಾಡ್ಬೇಕು, ಮೈಕ್ರೋ ಲೆವೆಲ್ ಪ್ಲಾನಿಂಗು ಅಥವಾ ಡೇಟಾ ಡ್ರಿವನ್ ಪಾಲಿಸೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು. ಈ ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಅಂದ್ರೆ ಏನು, ಅವ್ರು ಲೋಕಲ್ ಲೆವೆಲ್ಗೆ ಏನ್ ಬೇಕಾಗಿದೆ ಅವರೇ ಕೂಡ ಪ್ಲಾನ್ ಕೊಡ್ಬೋದಾ? ಇದನ್ನ ಬರೀ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಅವು 2 ಕ್ಲಬ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಿಜವಾಗ್ಲೂ ಏನಾಗುತ್ತೆ, ವಿಕೇಂದ್ರೀಕೃತ ಗವರ್ನೆನ್ಸ್ ಆಡಳಿತವನ್ನ ನೋಡ್ಬೋದು. ಈ ತರ ಬರೀರಿ. ಇದಾದ್ಮೇಲೆ ಮೊಬಿಲಿಟಿ ಮತ್ತೆ ಟ್ರಾಫಿಕ್ ರಿಲೇಟೆಡ್ ಗೆ ಒಂದು ಸೊಲ್ಯೂಷನ್ ಕೊಡ್ಬೇಕು. ಈಗ ನಿಮ್ಗೆ ಗೊತ್ತಿದೆ, ಒಂದು BBMP ಮತ್ತು ಬೆಂಗಳೂರು ಮೆಟ್ರೋದವರು ಏನ್ ಮಾಡಿದ್ದಾರೆ, ಒಂದು ಸ್ಮಾರ್ಟ್ ಕಾರ್ಡ್ ತಗೊಂಡ್ಬಂದಿದ್ದಾರೆ. ಆ ಸ್ಮಾರ್ಟ್ ಕಾರ್ಡ್ ಇಂದ ಸೀಮ್ಲೆಸ್ ಮೂವ್ಮೆಂಟ್ ಮಾಡ್ಬೋದು. ಅದು ಬಸ್ ನಲ್ಲೂ ಹೋಗ್ಬೋದು, ಮೆಟ್ರೋದಲ್ಲೂ ಹೋಗ್ಬೋದು. ಅಂಡ್ ವೆರಿ ರೀಸೆಂಟ್ಲಿ, ಒಂದು 4 or 5 days ಬಿಫೋರ್, ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಮ್ ಅಪ್ ವಿತ್ GPS ಟ್ರ್ಯಾಕಿಂಗ್ ಆಫ್ ಅವರ್ ಬಸ್ಸಸ್, BMTC as well as KSRTC ಬಸ್. ಇದರಿಂದ ಏನಾಗ್ತಾ ಇದೆ, ನಾವು ಮೊಬಿಲಿಟಿಯನ್ನ ಸ್ಮಾರ್ಟ್ ಮೊಬಿಲಿಟಿ ಕಡೆಗೆ ತಗೊಂಡು ಹೋಗ್ತಾ ಇದೀವಿ. ಸೊ ಇದರಿಂದ ಏನಾಗ್ತದೆ, ಕಂಜೆಷನ್ ಕಡಿಮೆ ಆಗ್ತದೆ, ವೇಟಿಂಗ್ ಪೀರಿಯಡ್ ಕಡಿಮೆ ಆಗುತ್ತೆ, ಅಂಡ್ ಪ್ರಯಾರಿಟೈಸೇಷನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಗಿವಿಂಗ್ ದ ಬೇಸಿಕ್ ಫೆಸಿಲಿಟೀಸ್ ಫಾರ್ ಪೀಪಲ್. ಅದಾದ್ಮೇಲೆ ವಾಟರ್ ಅಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದಕ್ಕೂ ಕೂಡ ನಾನು ಏನ್ ಮಾಡ್ಬೋದು, ಈ ತ್ಯಾಜ್ಯ ಏನ್ ಆಗ್ತಾ ಇದೆ ಅದನ್ನ ನಿವಾರಣೆ ಮಾಡ್ಬೇಕು. ಇದು ಬರೀ ನಿವಾರಣೆ ಯಾವ ತರ ಮಾಡ್ಬೇಕು, ಹೊಸ ತರ ಐಡಿಯಾಸ್ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಫಾರ್ ಇನ್ಸ್ಟೆನ್ಸ್, ವೇಸ್ಟ್ ಟು ಎನರ್ಜಿ, ಇದನ್ನ ನಾನು ಮಾಡಕ್ ಆಗ್ತಾ ಇಲ್ವಾ ಗವರ್ಮೆಂಟ್ಗೆ, ನಾನು ಏನ್ ಮಾಡ್ಬೇಕು, ಪ್ರೈವೇಟ್ ಸೆಕ್ಟರ್ಗೆ ಟೆಂಡರ್ ಕೊಡೋದಾಗಿರ್ಲಿ, ಅಥವಾ ಒಂದು ಟ್ರಾನ್ಸ್ಪರೆಂಟ್ ವೇದಲ್ಲಿ ನಾನು ಏನ್ ಮಾಡ್ಬೇಕು, ತ್ಯಾಜ್ಯವನ್ನ ರೀಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಒಂದಷ್ಟು NGO-ಗಳನ್ನ ಕೂಡ ತಗೊಂಡ್ಬರ್ಬೋದು ಟೆಂಡರ್ ಮುಖಾಂತರ. ಸೊ ಈ ತರ ಸಜೆಸ್ಟ್ ಮಾಡ್ಬೋದು ನಿಮ್ಮ ಎಸ್ಸೆದಲ್ಲಿ. ಇದಾದ್ಮೇಲೆ ಅಫೋರ್ಡೆಬಲ್ ಹೌಸಿಂಗ್. ಹೌಸಿಂಗು ಅರ್ಬನ್ ಇಕ್ವಿಟಿಯನ್ನ ತಗೊಂಡ್ಬರ್ಬೇಕು. ಅಂಡ್ ರಿಮೆಂಬರ್, ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡಿದೀವಿ, ಏನು, ಹಸಿರು ನಗರೀಕರಣವನ್ನ ಸ್ಟಾರ್ಟ್ ಮಾಡಿದೀವಿ. ಆಕ್ಚುಲಿ ಬೆಂಗಳೂರು ಇಸ್ ಕಾಲ್ಡ್ ಆಸ್ ಮೋರ್ ಫೇವರೇಬಲ್ ಲೊಕೇಶನ್ ಫಾರ್ ಲಿವಿಂಗ್. ಯಾಕಂದ್ರೆ ನಾವು ಹಲವಾರು ರೀತಿಯಲ್ಲಿ ಏನ್ ನೋಡ್ತಾ ಇದೀವಿ, ಮರ ಗಿಡಗಳನ್ನು ನೋಡ್ತಾ ಇದೀವಿ. ಅಂಡ್ ರಿಮೆಂಬರ್ ಅವರ್ ವಾಟ್ ಇಸ್ ದಿಸ್, ಕರ್ನಾಟಕದಲ್ಲಿ ಬನ್ನೇರ್ಘಟ್ಟ ಇದೆಯಲ್ಲ, ಅದು ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಬೆಂಗಳೂರು. ದಟ್ ಕ್ಲಿಯರ್ಲಿ ಶೋಸ್ ವಿ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಇಕೋಸಿಸ್ಟಮ್
ಇನ್ ಬೆಂಗಳೂರು. ಅದನ್ನ ಇನ್ನ ಕವರ್ ಜಾಸ್ತಿ ಮಾಡ್ಬೇಕು, ಗ್ರೀನ್ ಕವರ್ನ. ಸೊ ನಗರಾಭಿವೃದ್ಧಿ ಚಟುವಟಿಕೆಗಳನ್ನ ಗ್ರೀನ್ ಇನಿಷಿಯೇಟಿವ್ಸ್ ಜೊತೆಗೆ ಸ್ಟಾರ್ಟ್ ಮಾಡ್ಬೇಕು. ಅದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಲಿ, ಓಕೆ, ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡೋದಾಗಿರ್ಲಿ, ಈ ತರ ಇನಿಷಿಯೇಟಿವ್ಸ್ ತಗೋಬೇಕು ಅಂತ ನೀವು ಸಜೆಸ್ಟ್ ಮಾಡಿ. ಅದಾದ್ಮೇಲೆ ಇನ್ಸ್ಟಿಟ್ಯೂಷನ್ ಸಪೋರ್ಟ್. ಯಾವಾಗ್ಲೂ ನೆನ್ಪಿಡಿ, ಸಂಸ್ಥೆಗಳು ಏನಿದಾವಲ್ಲ ಅದನ್ನ ನಾವು ರಿಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಇಂಪ್ಲಿಮೆಂಟೇಶನ್ ಕಷ್ಟ ಆಗ್ಬಿಡ್ತದೆ. ಸೊ ಈ ನಿಟ್ಟಿನಲ್ಲಿ ಯೋಜನೆಗಳನ್ನ ಮಾಡೋದು ಹೇಗೆ, ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ಒಂದು ಸಾಂಸ್ಥಿಕವಾಗಿ ಏನ್ ಮಾಡ್ಬೇಕು, ಅದನ್ನ ಸುಧಾರಣೆಯನ್ನ ಮಾಡ್ಬೇಕು. ಅದನ್ನ ಕೂಡ ನೀವು ಬರಿಬಹುದು. ಅಂಡ್ ರಿಮೆಂಬರ್, ಈಗ ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಿ ಎಲ್ಲರೂ ಬರೀತಾರೆ. ನಿಮ್ ಎಸ್ಸೆ ಸ್ವಲ್ಪ ಯುನೀಕ್ ಆಗಿರ್ಬೇಕು. ಇದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ, ನ್ಯೂ ಐಡಿಯಾಸ್ ಫಾರ್ ಎಸ್ಸೆ. ಅಂಡ್ ರಿಮೆಂಬರ್, ಅರ್ಬನೈಸೇಷನ್ ಅಂತ ಬಂದ್ರೆ ಬರೀ ಬೆಂಗಳೂರನ್ನಷ್ಟೇ ಡೆವಲಪ್ಮೆಂಟ್ ಮಾಡೋದು, ರೆಗ್ಯುಲೇಟ್ ಮಾಡೋದಲ್ಲ. ಏನ್ ಮಾಡ್ಬೇಕು ನಾವು ರೂರಲ್ ಮತ್ತೆ ಅರ್ಬನ್ ಎರಡನ್ನೂ ಕೋರಿಲೇಟ್ ಮಾಡ್ಕೊಂಡು ಡೆವಲಪ್ ಮಾಡ್ಬೇಕು. ಲೆಟ್ ಅಸ್ ಸೇ ಫಾರ್ ಇನ್ಸ್ಟೆನ್ಸ್, ಬೆಂಗಳೂರಿನಲ್ಲಿ ಬೆಂಗಳೂರು 1 ಅಂತ ಇದೆ. ನಾವು ಗ್ರಾಮದಲ್ಲಿ ಏನ್ ಮಾಡ್ಬೇಕು, ಗ್ರಾಮ್ 1 ಅಂತ ತಗೊಂಡ್ಬರ್ಬೇಕು. ಇಲ್ಲೂ ಕೂಡ ಏನ್ ಮಾಡ್ತೀವಿ, ಬೇಸಿಕ್ ಕಮ್ಯುನಿಟೀಸ್ ಕೊಡ್ತೀವಿ, ಸಿಟಿಸನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಅಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ಏನ್ ಮಾಡ್ತೀವಿ, ಒಳ್ಳೆ ಎಜುಕೇಶನ್, ಒಳ್ಳೆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ನಾವೇನ್ ಮಾಡ್ಬೋದು, ಲೋಕಲ್ ಲೆವೆಲ್ಗೆ ತಕ್ಕನಂಗೆ ಒಂದು ಕ್ವಾಲಿಟಿ ಎಜುಕೇಶನ್ ತಗೊಂಡ್ಬರ್ಬೇಕು. ಅದು ಹೊಸ ಶಿಕ್ಷಣ ನೀತಿಯಿಂದಾನೂ ಆಗಿರ್ಬೋದು, ಅಥವಾ ಕರ್ನಾಟಕದ ಒಂದು ಶಿಕ್ಷಣ ನೀತಿ ಇದೆ ಅದ್ರ ಪೂರಕವಾಗಿಯೂ ಇರ್ಬೋದು. ಅಂಡ್ ಇದಾದ್ಮೇಲೆ ಲೋಕಲ್ ಲೆವೆಲ್ಗೆ ತಕ್ಕಂತೆ ನಾನು ಏನ್ ಮಾಡ್ಬೇಕು, ಬೇಸಿಕ್ ಕಮ್ಯುನಿಟೀಸ್, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು, ಈ ತರ ಎಲ್ಲ ಪ್ರೊವೈಡ್ ಮಾಡ್ಬೋದು. ಇದರಿಂದ ಏನಾಗ್ತದೆ, ಲೋಕಲ್ ಲೆವೆಲ್ ಅಲ್ಲಿ ಹೊಸ ಹೊಸ ತರ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗ್ತವೆ. ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಎಂಟರ್ಪ್ರಿನರ್ಶಿಪ್ ಕ್ರಿಯೇಟ್ ಆಗ್ಬೋದು. ಇದರಿಂದ ಏನಾಗ್ತದೆ, ಈ ಜನರು ವಲಸೆ ಹೋಗೋದು ತಡೆಯಲಿರ್ಬೋದು. ಸೊ ಈ ತರ ಐಡಿಯಾಸ್ ಹುಡುಕಿ ನಿಮ್ಮ ಮೆಸೇಜ್ ಅಲ್ಲಿ. ಅದಾದ್ಮೇಲೆ ಕನೆಕ್ಟಿವಿಟಿ, ಸಂಪರ್ಕ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ನೀವು ಸಂಪರ್ಕನೇ ಕಲಿಸ್ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಅರ್ಬನ್ ರೂರಲ್ ಡಿವಿಷನ್ ಜಾಸ್ತಿ ಆಗ್ಬಿಡ್ತದೆ. ಅರ್ಬನ್ ರೂರಲ್ ಡಿವಿಷನ್ ಜಾಸ್ತಿ ಆದ್ರೆ ಏನಾಗುತ್ತೆ, ಜನರು ಮತ್ತೆ ಸ್ಪೆಷಲ್ ಸ್ಟೇಟಸ್, ಒಂದು ಎಕ್ಸ್ಟ್ರಾ ಫಂಡಿಂಗ್ ಕೊಡಿ ಅಂತ ಸ್ಟಾರ್ಟ್ ಮಾಡ್ತಾರೆ, ಅಥವಾ ರೀಜನಲಿಸಮ್ ಸ್ಟಾರ್ಟ್ ಆಗ್ಬೋದು, ರೈಟ್. ಅದನ್ನ ಎಲ್ಲ ಕೂಡ ನಾವೇನ್ ಮಾಡ್ಬೋದು, ಈ ಕನೆಕ್ಟಿವಿಟಿ ಮುಖಾಂತರ ತಡೆಗಟ್ಟಬಹುದು. ಅಂಡ್ ಇದಾದ್ಮೇಲೆ ಈಗೊಂದು ಹೊಸದು ಸಲಹೆ ಸೂಚನೆ ಬಂದಿದೆ ಬೈ ನೀತಿ ಆಯೋಗ್. ನೀತಿ ಆಯೋಗ್ ಏನ್ ಹೇಳ್ತಾರಂದ್ರೆ, ಎಲ್ಲೆಲ್ಲಿ ಕ್ಯಾಪಿಟಲ್ ಸಿಟೀಸ್ ಇದಾವಲ್ಲ, ಆ ಕ್ಯಾಪಿಟಲ್ ಸಿಟೀಸ್ ಪೂರಕವಾಗಿ ಅಥವಾ ಅದೇ ಲೈನ್ಸ್ ಅಲ್ಲಿ ನಾನು ಈ ಟೈರ್ 2 ಸಿಟೀಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು, ಈ ತರ ಏನ್ ಮಾಡ್ಬೇಕು, ನಾನು ಈ ಅರ್ಬನ್ ನಮ್ ಬೆಂಗಳೂರಿನಲ್ಲಿ ಏನೇನ್ ಫೆಸಿಲಿಟಿ ಇತ್ತಲ್ಲ, IT BT ಹಬ್ಗಳಾಗಿರ್ಬೋದು, ಈ ತರ ನಾವ್ ಅದನ್ನ ಡಿಸ್ಪರ್ಸ್ ಮಾಡ್ಬೇಕು ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಅಥವಾ ಬೇರೆ ಪ್ಲೇಸಸ್ ಗಳಿಗೆ. ಅವಾಗ ಏನಾಗ್ತದೆ, ಅರ್ಬನೈಸೇಷನ್ ನಾವು ಒಂದು ಜಿಯೋಗ್ರಫಿದಲ್ಲಿ ಒಂದು ಟರ್ಮ್ ಬರ್ತದೆ, ದಟ್ ಈಸ್ ಗ್ರೋತ್ ಪೋಲ್ ಮಾಡೆಲ್ ಅಂತ. ಗ್ರೋತ್ ಪೋಲ್ ಅಂತ ಬಂದ್ರೆ, ಗವರ್ನಮೆಂಟ್ ಏನಾದ್ರೂ ಸಬ್ಸಿಡಿ ಕೊಟ್ಟು, ಇನ್ಸೆಂಟಿವ್ ಕೊಟ್ಟು, ಲೇಬರ್ ಲಾಸ್ ಗಳನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಓಕೆ, ಒಂದ್ ಸ್ಪೆಷಲ್ ರಿಕಗ್ನಿಷನ್ ನ ಕೊಟ್ರೆ ಒಂದ್ ಯಾವ್ದೋ ಏರಿಯಾಗೆ, ಆ ಏರಿಯಾ ಸರ್ವತೋಮುಖ ಬೆಳವಣಿಗೆಯನ್ನ ನೋಡ್ತದೆ. ಹೆಂಗೆ ಅಂದ್ರೆ, ಅಲ್ಲಿ ಲೋಕಲ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ಕೊಡ್ತಾರೆ, ಅಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಅಲ್ಲಿ IT BT ಹಬ್ಗಳು ಬರ್ಬೋದು. ಇದರಿಂದ ಏನಾಗ್ತದೆ, ಈ ಪ್ರಾದೇಶಿಕ ಅಸಮತೋಲನೆ ಅನ್ನೋದನ್ನ ಕೂಡ ನಾನು ಕ್ರಮೇಣವಾಗಿ ತಡಿಬಹುದು. ಇದರಿಂದ ಬರೀ ಅಸಮತೋಲನೆ ಅಷ್ಟೇ ಅಲ್ಲ, ಬೆಂಗಳೂರು ಮೇಲೆ ಏನ್ ಪ್ರೆಷರ್ ಇತ್ತಲ್ಲ ಪಾಪ್ಯುಲೇಷನ್, ಅದನ್ನು ಕೂಡ ತಡೆಗಟ್ಟಬಹುದು, ಪೊಲ್ಯೂಷನ್ ಕೂಡ ತಡೆಗಟ್ಟಬಹುದು. ನೋಡಿ, ಇದನ್ನ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಹೇಳ್ತೀನಿ. ಇದಾದ್ಮೇಲೆ ಒಂದಷ್ಟು ಹೊಸ ಐಡಿಯಾಸ್ ಕೊಟ್ಟಿದ್ದೀನಿ, ಇದನ್ನ ಗಮನಿಸಿ. ಒಂದೇನಂದ್ರೆ, ನನ್ನ ಐಡಿಯಾ ಇದು ಏನಂದ್ರೆ, 15 ಮಿನಿಟ್ ನೇಬರ್ಹುಡ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬರೋಣ. 15 ಮಿನಿಟ್ಸ್ ನೇಬರ್ಹುಡ್ ಕಾನ್ಸೆಪ್ಟ್ ಅಂದ್ರೆ, ನನ್ ಮನೆ ಇದೆ ಬೆಂಗಳೂರಿನಲ್ಲಿ, 15 ನಿಮಿಷದಲ್ಲೇ ನನಗೆ ಎಲ್ಲಾ ಫೆಸಿಲಿಟಿ ಸಿಗಬೇಕು. ಮಿಲ್ಕ್ ಆಗಿರ್ಬೋದು, ಓಕೆ, ವೇಸ್ಟ್ ಡಿಸ್ಪೋಸಲ್ ಆಗಿರ್ಬೋದು, ಅಥವಾ ದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಅಂದ್ರೆ ನಾನು ಎಲ್ಲಿದ್ದೀನಿ ಅಲ್ಲ, ನನ್ನ ಮನೆ ಇಂದ 15 ಮಿನಿಟ್ಸ್ ನಲ್ಲೇ ಎಲ್ಲ ಸಿಗೋ ತರ ಫೆಸಿಲಿಟೀಸ್ ಇರಬೇಕು. ಅಂದ್ರೆ ಈಗ ಹೆಂಗ್ ಝೊಮ್ಯಾಟೋದವ್ರು 15 ನಿಮಿಷದಲ್ಲಿ ಡೆಲಿವರಿ ಮಾಡ್ತಾರಲ್ಲ ನಿಮ್ಗೆ, ಅದೇ ತರ ಏನ್ ಮಾಡ್ಬೇಕು ನಾವು, 15 ಮಿನಿಟ್ಸ್ ನಲ್ಲಿ ಓಕೆ ಒಂದೇನು ನೇಬರ್ಹುಡ್ ಫೆಸಿಲಿಟೀಸ್ ಸಿಗೋ ತರ. ಅಂದ್ರೆ ನಾನು ನಡ್ಕೊಂಡು ಹೋಗಿ ಎಲ್ಲಾ ತಗೊಳ್ಳುವಂತ ಪ್ರಾವಿಧಾನ ತಗೊಂಡ್ಬರ್ಬೇಕು. ಇದು ಗವರ್ನಮೆಂಟ್ ಮನ್ಸ್ ಮಾಡಿದ್ರೆ ಆರಾಮಾಗಿ ಸಾಧ್ಯಪಡಿಸಬಹುದು. ಇದ ನಾನು ಮಾಡಿದ್ರೆ ಏನಾಗ್ತದೆ, ಅರ್ಬನೈಸೇಷನ್ ಮೇಲೆ ಏನ್ ಪ್ರೆಷರ್ ಇತ್ತಲ್ಲ, ಅದು ಪೊಲ್ಯೂಷನ್ ಆಗಿರ್ಬೋದು, ಓಕೆ, ಈ ತರ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಕಡಿಮೆ ಮಾಡ್ಬೋದಾ? ಡೆಫಿನೆಟ್ಲಿ ಕಡಿಮೆ ಮಾಡ್ಬೋದು. ಇದಾದ್ಮೇಲೆ ಬೆಂಗಳೂರು ಆಸ್ ಅ ಮಾಡೆಲ್ ಅರ್ಬನ್ ಕಾರ್ಬನ್ ಬಜೆಟ್ ಅನ್ನ ನಾವು ತಗೊಂಡ್ಬರ್ಬೇಕು. ಈಗ ನೋಡಿ, ಇಂಗಾಲದ ಬಜೆಟ್ ಅನ್ನ ನಾನು ಏನಾರು ನಮ್ಮ BBMP ಇದರಲ್ಲಿ ತಗೊಂಡ್ಬಂದ್ರೆ, ಬಜೆಟ್ ಮಂಡನೆ ಮಾಡ್ತಾರಲ್ಲ, ನಾನು ಹೆಂಗೆ ಜೆಂಡರ್ ಪ್ಯಾರಿಟಿಗೋಸ್ಕರ ಜೆಂಡರ್ ಬಜೆಟಿಂಗ್ ಮಾಡ್ತಿದ್ದೀನಿ, ಅದೇ ತರ ಏನ್ ಮಾಡ್ಬೋದು, ನಾನು ಬೆಂಗಳೂರಿಗೆ ಕಾರ್ಬನ್ ಬಜೆಟ್ ಅನ್ನ ಯಾಕೆ ಮಾಡಬಾರ್ದು? ಈ ಕಾರ್ಬನ್ ಬಜೆಟ್ ಮಾಡಿದ್ರೆ, ಕಾರ್ಬನ್ ಎಲ್ಲೆಲ್ಲಿ ನಾವು ಬಿಡ್ತಾ ಇದ್ವಿ ಅಥವಾ ಕಾರ್ಬನ್ ಎಲ್ಲೆಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇತ್ತು, ಅದನ್ನ ನಿಯಂತ್ರಣ ಮಾಡ್ಬೋದಾ?
ಅಥವಾ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬಜೆಟ್ ದುಡ್ಡು ಕೊಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ದಿಸ್ ಇಸ್ ಅ ಯುನೀಕ್ ಐಡಿಯಾ, ಬರೀರಿ. ದೆನ್ ಕ್ರಿಯೇಟಿಂಗ್ ಸ್ಮಾರ್ಟ್ ವಿಲೇಜಸ್, ಸ್ಮಾರ್ಟ್ ಪೆರಿಫೆರಿ ಮಾಡೆಲ್. ಅಂದ್ರೆ ನಾನು ಏನ್ ಮಾಡ್ಬೇಕು ಇನ್ಮೇಲೆ ಅಂದ್ರೆ, ನಮ್ಮ ಲೋಕಲ್ ಕರ್ನಾಟಕ ಲೋಕಲ್ ಏರಿಯಾಸ್ ಅಲ್ಲಿ ಒಂದು ಸ್ಮಾರ್ಟ್ ವಿಲೇಜ್ ಅಂತ ಮಾಡೋಣ, ಮಾಡೆಲ್ ವಿಲೇಜಸ್ ಅಂತ ಹೇಳ್ತೀನಿ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಒಂದು ಮಾಡೆಲ್ ವಿಲೇಜ್ ಕ್ರಿಯೇಟ್ ಮಾಡಿ. ಆ ಮಾಡೆಲ್ ವಿಲೇಜ್ ಅಲ್ಲಿ ಏನ್ ಕ್ರಿಯೇಟ್ ಮಾಡಿ, ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಥವಾ ಟೆಕ್ನಾಲಜಿ ಲೆಡ್ ಡೆವಲಪ್ಮೆಂಟ್ ಈ ತರ ಮಾಡಿ. ಈಗ ಹೆಂಗೆ MLA ಫಂಡ್ ಅಂತ ಕೊಡ್ತೀವಲ್ವಾ, ಆ ಫಂಡ್ ಗಳನ್ನ ಈ ತರ ಇನಿಷಿಯೇಟಿವ್ಸ್ ಗೆ ಇನ್ಫ್ಯೂಸ್ ಮಾಡ್ಬೋದು. ಕರೆಕ್ಟಾ? ಇದನ್ನ ಮಾಡಿದ್ರೆ ಏನಾಗುತ್ತೆ, ದುಂದು ವೆಚ್ಚ ಅನ್ನೋದು ಕಡಿಮೆ ಆಗ್ತದೆ. ಅಂಡ್ ಸ್ಮಾರ್ಟ್ ರೀತಿಯಲ್ಲಿ ನಾವ್ ಏನ್ ಮಾಡ್ಬೋದು, ಅರ್ಬನ್ ಬೆಂಗಳೂರಿನ ಪ್ರೆಷರ್ ನ ಕಡಿಮೆ ಮಾಡ್ಬೋದು ಈ ತರ ಐಡಿಯಾಸ್ ಹಾಕಿ. ಇನ್ನೊಂದು ಹೇಳಿದೆ ಪೆರಿಫೆರಲ್ ಮಾಡೆಲ್ ಅಂತ. ಈಗ ಬೆಂಗಳೂರು ಡೆವಲಪ್ ಆಗ್ತಾ ಇದೆ, ನಾನು ಏನ್ ಮಾಡ್ಬೇಕು, ಕೆಂಗೇರಿಯಲ್ಲೂ ಕೂಡ ಇನಿಷಿಯೇಟಿವ್ಸ್ ತಗೋಬೇಕು, ಆಮೇಲೆ ಪೀಣ್ಯದಲ್ಲೂ ತಗೋಬೇಕು. ಸೊ ಈ ತರ ಮಾಡಿದ್ರೆ ಏನಾಗುತ್ತೆ, ಅರ್ಬನ್ ಬೆಂಗಳೂರು ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಈ ತರ ಐಡಿಯಾಸ್ ಹಾಕಿ. ಅದಾದ್ಮೇಲೆ ಮಿಕ್ಕಿದಂತೂ ಬರೀತೀರಿ, ಎಜುಕೇಶನ್ ಫೆಸಿಲಿಟಿ ಕೊಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಅವನ್ನೆಲ್ಲ ಬರೀರಿ. ಅದಾದ್ಮೇಲೆ ಕನ್ಕ್ಲೂಷನ್. ರಿಮೆಂಬರ್ ಫ್ರೆಂಡ್ಸ್, ಬೆಂಗಳೂರು ಅಂತ ಬಂದಾಗ ಓಕೆ, ಕನ್ಕ್ಲೂಷನ್ ಹೆಂಗಿರ್ಬೇಕು ಈ ಟಾಪಿಕ್ಗೆ, ಬೆಂಗಳೂರನ್ನು ಡೆವಲಪ್ ಮಾಡ್ಬೇಕು, ಜೊತೆಗೆ ಬೇರೆ ಸಿಟೀಸ್ನು ಡೆವಲಪ್ ಮಾಡ್ಬೇಕು. ದೆನ್ ಪ್ರಾದೇಶಿಕ ಅಸಮತೋಲನೆ ವಿದಿನ್ ಬೆಂಗಳೂರು ತಡೆಗಟ್ಟಬೇಕು, ಬಿಟ್ವೀನ್ ಅದರ್ ಸಿಟೀಸ್ ಅಪಾರ್ಟ್ ಫ್ರಮ್ ಬೆಂಗಳೂರು ಅದನ್ನು ಸರಿಪಡಿಸ್ಬೇಕು. ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕು, ಒಂದು ಸಿಟಿಯನ್ನ ಸ್ಮಾರ್ಟ್ ಸಿಟಿ ಅಷ್ಟೇ ಅಲ್ಲ, ಇದು ವಯಬಲ್ ಸಿಟಿ, ಲಿವೇಬಲ್ ಸಿಟಿ ಆಗಿ ನಾವು ಏನ್ ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು. ಇಲ್ಲಿ ಹಲವಾರು ನಾವು ಪ್ಯಾರಾಮೀಟರ್ಸ್ ಗಳನ್ನ ಸೆಟ್ ಮಾಡ್ಬೋದು. ಲೈಕ್ SDG ಗೋಲ್ಸ್ ಹೆಂಗ್ ತಗೊಂಬಂದಿದೀವಲ್ಲ, ನಾವು ಅದೇ ತರ ಒಂದು ಸಪರೇಟ್ ಗೋಲ್ಸ್ ತಗೊಂಡ್ಬರೋಣ ಬರೀ ನಮ್ ಬೆಂಗಳೂರಿಗೆ. ಸೊ ಒಂದೊಂದು ವರ್ಷದಲ್ಲಿ ಒಂದೊಂದು ಗೋಲ್ ರೀಚ್ ಮಾಡೋ ತರ ನಾವೊಂದು ಪ್ರಾವಿಧಾನ ತಗೊಂಡ್ಬರ್ಬೋದಲ್ವಾ. ಈ ವರ್ಷ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡೋಣ, ನೆಕ್ಸ್ಟ್ ಇಯರ್ ಬೇರೆ ಇನಿಷಿಯೇಟಿವ್ಸ್ ಮಾಡೋಣ. ಈ ತರ ಟಾರ್ಗೆಟ್ ಬೇಸ್ಡ್ ಗ್ಯಾರಂಟಿಗಳ ಮುಖಾಂತರ ಓಕೆ ನಾವೇನ್ ಮಾಡ್ಬೋದು, ನಮ್ ಬೆಂಗಳೂರನ್ನ ಸುಧಾರಣೆ ಮಾಡ್ಬೋದು. ಈ ತರ ಬರೆದ್ರೆ ಚೆನ್ನಾಗಿರುತ್ತೆ ತಾನೆ. ಸೊ ಈ ತರ ಬರೀರಿ. ಅಂಡ್ ಹಿಯರ್ ಆಲ್ಸೋ ಐ ಹ್ಯಾವ್ ಗಿವನ್ ಸಮ್ ಐಡಿಯಾಸ್. ಓಕೆ, ಯು ಪ್ಲೀಸ್ ಗೋ ಥ್ರೂ. ಅದಾದ್ಮೇಲೆ ಕನ್ಕ್ಲೂಷನ್ ಈಗಾಗಲೇ ತಿಳಿಸ್ತೆ. ನೆಕ್ಸ್ಟ್ ಟಾಪಿಕ್, ನಾಳೆ ಟಾಪಿಕ್, ಇಫ್ ಪಾಸಿಬಲ್ ಯು ಟ್ರೈ ಟು ಮೇಕ್ ಅ ಬ್ರೈನ್ ಸ್ಟಾರ್ಮ್ ಅಂಡ್ ಶೇರ್ ಇಟ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ಓಕೆ ಮಾಡಿ. ದ ಟಾಪಿಕ್ ಇಸ್ ರಿಲೇಟೆಡ್ ಟು ವಾಟ್, PLI ಸ್ಕೀಮ್ ಮತ್ತು ಮೇಕ್ ಇನ್ ಇಂಡಿಯಾ. ಇದು ನ್ಯೂಸ್ ಅಲ್ಲಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಕಡಿಮೆ ಇದೆ ಇಂಡಿಯಾದಲ್ಲಿ. ಈ ನಿಟ್ಟಿನಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ ಕೊಟ್ಟಿರೋದು. ಅಗೇನ್ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಈ ಟ್ರೇಡ್ ವಾರ್ ಎಲ್ಲ ಆದಾಗ ನಾವು PLI ಗೆ ಜಾಸ್ತಿ ಡೈವರ್ಷನ್ ಮಾಡ್ತಾ ಇದೀವಿ ಫಂಡ್ಸ್ ಗಳನ್ನ. ಸೊ ಫಾರ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಪಾಸ್ ದಿಸ್ ವಿಡಿಯೋ, go through the topic, we'll discuss in the next class. Okay, so keep writing, keep watching the videos, share it to the needy person. So all the very best, do well, happy reading.